ನಮ್ಮ ಜಾಗ ನಮ್ಮದು ಅಂತ ಹೇಳಿ ಕ್ಲೈಮ್ ಮಾಡ್ಕೊಳ್ತೀವಿ, ಅದಕ್ಕೆ ಕೋರ್ಟ್ ಕೂಡ ಮನ್ನಣೆಯನ್ನ ನೀಡುತ್ತೆ. ತಕರಾರು ಏನಿದೆ ಇದರಲ್ಲಿ, ರಾಜಕೀಯ ಏನಿದೆ? ಪ್ರಶ್ನೆ, ಉತ್ತರ ಏನು ತಮ್ಮದು? ಖಂಡಿತವಾಗ್ಲೂ ಈಗ ನೀವು ಹೇಳಿದಾಗೆ ಭಾರತ ದೇಶದಲ್ಲಿ ಬಹಳ ಮುಖ್ಯವಾಗಿ ಧಾರ್ಮಿಕ ಕ್ಷೇತ್ರಗಳು ಅಥವಾ ಜಾಗಗಳಿಗೆ ಸಂಬಂಧಪಟ್ಟಂತೆ ಇದು ಹೊಸ ಕಾಂಟ್ರವರ್ಸಿ ಅಲ್ಲ. ಈ ಥರದ್ದು ಅನೇಕ ಕಾಂಟ್ರವರ್ಸಿಗಳಿದ್ದಾವೆ. ದುರಂತ ಏನಪ್ಪ ಅಂತ ಹೇಳಿದ್ರೆ, ಇದನ್ನು ರಾಜಕೀಕರಣಗೊಳಿಸ್ತಕ್ಕಂಥದ್ದು, ಅದನ್ನು ರಾಜಕೀಯ ಬೇಳೆ ಬೇಯಿಸ್ಕೊಳ್ತಕ್ಕಂಥದ್ದು, ಆ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳುವ ಆಟದ ಒಳಗೆ ಇಲ್ಲಿ ಸಮುದಾಯಗಳ ನಡುವೆ ಒಂದು ಘರ್ಷಣೆಯನ್ನು ಸೃಷ್ಟಿ ಮಾಡಿ ಆ ಸಮುದಾಯಗಳನ್ನು ಪೋಲರೈಸೇಷನ್ ಮಾಡಿ, ಈಗ ಅವರು ಹೇಳಿದಾಗೆ ಬಿ ಜೆ ಪಿಯವರು ಒಂದಿಷ್ಟು ಜನರನ್ನು ಬಳಸ್ಕೊಳ್ಳೋದು, ಕಾಂಗ್ರೆಸ್ನವರು ಒಂದಿಷ್ಟು ಜನರನ್ನು ಬಳಸ್ಕೊಳ್ಳೋದು. ಇದರ ನಡುವೆ ಏನಾಗಿದೆ ಅಂದರೆ, ನಾವು ಸರ್ಕಾರಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಸಾಮಾನ್ಯ ಜನರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ, ಸಾಮಾನ್ಯ ಜನರ ಅವಶ್ಯಕತೆಗಳೇನಿದೆ ಅದನ್ನು ಈಡೇರಿಸಲಿಕ್ಕೆ ಮತ್ತು ಜ್ವಲಂತವಾಗಿರ್ತಕ್ಕಂಥ ಸಮಸ್ಯೆಗಳು. ಉದಾಹರಣೆಗೆ ಇವತ್ತು ಭಾರತ ದೇಶದಲ್ಲಿ, ಉದಾಹರಣೆಗೆ ನೆನ್ನೆ ಒಂದು ವರದಿ ಬಂದಿದೆ, ಸುಮಾರು 70%ಗಿಂತ ಜಾಸ್ತಿ ಪೌಷ್ಟಿಕ ಆಹಾರ ಸಿಗ್ತಾಯಿಲ್ಲ, ಜನರಿಗೆ ಸಿಗ್ತಾಯಿಲ್ಲ ಪೌಷ್ಟಿಕ ಆಹಾರ. ಉದ್ಯೋಗದ ಸಮಸ್ಯೆ ಇದೆ, ಶಿಕ್ಷಣದ ಸಮಸ್ಯೆ ಇದೆ, ಅಂಥದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ದುಡಿಯುವಂಥ ಕೈಗಳಿಗೆ ಭೂಮಿ ಇಲ್ಲದೆ ಸಾಯ್ತಾ ಇದ್ದಾರೆ. ಇದೆಲ್ಲವೂ ಜ್ವಲಂತವಾದ ಸಮಸ್ಯೆ. ಇವರೆಲ್ಲರೂ ಬದಲಾದಾಗ ದೇಶ ಬದಲಾಗುತ್ತೆ, ಇವರೆಲ್ಲರೂ ಉದ್ಧಾರ ಆದಾಗ ದೇಶ ಉದ್ಧಾರ ಆಗುತ್ತೆ. ರಾಜಕೀಯ ಪಕ್ಷಗಳು ಇದ್ರ ಕಡೆ ಗಮನ ಕೊಡಬೇಕು. ಆದರೆ ಏನಾಗಿದೆ ಅಂದರೆ, ಅವರನ್ನು ಏನು ಮಾಡಲಿಕ್ಕೆ ನಾವು ಆಯ್ಕೆ ಮಾಡಿದ್ವಿ ಅದನ್ನು ಬಿಟ್ಬಿಟ್ಟಿದ್ದಾರೆ. ಅದನ್ನು ಈಗ ದೇವಸ್ಥಾನಗಳು ನೋಡ್ಕೊಳ್ಳೋದಕ್ಕೆ ಆಯಾ ಧರ್ಮದವರು, ಆಯಾ ಧರ್ಮದ ಸಂಘಟನೆಗಳಿದ್ದಾವೆ, ಮತ್ತು ಅದನ್ನು ಇತ್ಯರ್ಥ ಮಾಡಲಿಕ್ಕೆ ಕೋರ್ಟ್ಗಳಿದ್ದಾವೆ. ಮತ್ತು ನಾವು ಈ ಥರ ಧರ್ಮದ ವಿಷಯದಲ್ಲಿ ಸಂಘರ್ಷಕ್ಕೆ ಇಳಿತಾ ಹೋದರೆ, ಈಗ ನಾವು ಮಸೀದಿ ಕೆಳಗೆ ಮಂದಿರ ಇದೆ ಅಂತ ಹೇಳ್ತೀವಿ, ನಾವು ಇನ್ನೂ ಒಳಗೋದ್ರೆ ನಾವು ಮಂದಿರ ಕೆಳಗೆ ಬೌದ್ಧ ವಿಹಾರಗಳು ಇದ್ದು ಅನ್ನೋಂಥದ್ದು ಪುರಾವೆಗಳು ಇದ್ದಾವೆ, ಅದಕ್ಕೆ ಆರ್ಗ್ಯುಮೆಂಟ್ಸು ಇದ್ದಾವೆ. ಹೀಗೆ ನಾವು ಸಂಘರ್ಷ ಮಾಡ್ತಾ ಹೋದರೆ ಈಗ ಕೊನೆಗೆ ಈಗ ಭಾರತ ದೇಶದ ಬಹುತೇಕ ದೇವಾಲಯಗಳು ಬೌದ್ಧ ಮಂದಿರಗಳು, ಅದರ ಮೇಲೆ ನಂತರ ಅದನ್ನ ದೇವಾಲಯಗಳಿಗೆ ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಬಹುತೇಕ ಮಂದಿರಗಳು. ಎಸ್, ಬಹುತೇಕ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಈ ಆರಂಭಿಕ ಸುತ್ತಿನಲ್ಲಿ 2 ನಿಮಿಷ ಅನ್ಇಂಟರಪ್ಟೆಡ್ ಆಗಿ ಅವ್ರ ಮಾತು ಅವ್ರು ಮಂಡಿಸ್ಬಿಡ್ಲಿ, ಆಮೇಲೆ ನಿಮ್ಗೆ ಇದ್ದೇ ಇದೆ. ಸೊ ಹಾಗಾಗಿ ಭಾರತ ದೇಶದಲ್ಲಿ ಈಗಿರ್ತಕ್ಕಂಥ ಬಹುತೇಕ ನಾವು ಏನು ಸೋಕಾಲ್ಡ್ ಹಿಂದೂ ದೇವಾಲಯಗಳು ಅಂತ ಹೇಳ್ತೀವಿ, ಅದೆಲ್ಲವೂ ಕೂಡ ಬಹುತೇಕ ನಾನು ಹೇಳ್ತಾ ಇರ್ತಕ್ಕಂಥ ಎಲ್ಲವೂ ಕೂಡ ಬೌದ್ಧ ಮಂದಿರಗಳಾಗಿದ್ದವು. ಶುರು ಮಾಡಿರುವಂತೆ ಅವ್ರು ಎಷ್ಟು ಸುಳ್ಳು ಹೇಳ್ತಾ ಇದ್ರು ಕೂಡ ನಾನು ಯಾಕೆ ಸುಮ್ಮನೆ ಸೆಂಟರ್ ಬರ್ತಾರೆ. ತಾಳ್ಮೆನೇ ಇಲ್ಲ. ಪ್ರಶ್ನೆ ನಿಮ್ಗೆ